ಹೋಯ್ತು ಹೋಯ್ತು ಹೋಯ್ತು. ಓನ್ ಮಾಡಿ ಅಪ್ಪ ಅನ್ನ ದೈವಿ ದೈವಿ ಓನ್ ಮಾಡಿ ಅನ್ನ ಓನ್ ಮಾಡಿ ಅನ್ನ. ಬೇಡನಾ ಬೇಡನಾ ಬೇಡ ಅಂತೆ ಬಿಡು. ಆಯ್ತು ಬೇಡನಾ ಅದು ಬೇಡ ನಿಂಗೆ ಬೇಡನಾ. ಹಾಯ್ ಫ್ರೆಂಡ್ಸ್, ನಾನಿಲ್ಲಿ ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ನೋಡಿ ಅಣ್ಣ ತಮ್ಮ ಎಷ್ಟು ಚೆನ್ನಾಗಿ ವಾಕರಲ್ಲಿ ಆಟ ಆಡ್ಕೊಂಡಿದ್ರು. ವಾಕರ್ದು ಸೌಂಡ್ ಹಾಕಿದ್ರೆ ಅವನು ಅಳ್ತಾ ಇದ್ದ, ತುಂಬ ಸೌಂಡ್ ಎಫೆಕ್ಟ್ ಇತ್ತು. ಹಾಗಾಗಿ ಅದು ದರ್ಶಿಲ್ದೆ ವಾಕರು, ಅದರಲ್ಲೇ ಆಟ ಆಡ್ಕೊಂಡಿದ್ರು ಅಣ್ಣ ತಮ್ಮ. ಇಲ್ಲಿ ನಾನು ನೈಟು ಊಟಕ್ಕೆ ಆನಿಯನ್ ದೋಸೆ ಮಾಡ್ಕೊಂಡಿದ್ದೆ. ಆನಿಯನ್ ದೋಸೆ ದರ್ಶಿಲ್ಗೂ ಕೂಡ ತುಂಬ ಇಷ್ಟ, ಅವರು ಪಪ್ಪನೂ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ನೈಟ್ ಆನಿಯನ್ ದೋಸೆ ಮಾಡಿಕೊಂಡು ಅದ್ರ ಜೊತೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ನಮ್ಮ ನೈಟ್ ರೋಟೀನ್ ಇಷ್ಟ ಆಗಿತ್ತು. ನೆಕ್ಸ್ಟು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಟೀ ಜೊತೆಯಲ್ಲಿ ನಮ್ಮ ದಿನ ಸ್ಟಾರ್ಟ್ ಆಯಿತು. ಮಾರ್ನಿಂಗ್ ಅವ್ರ ಪಪ್ಪಂಗೆ ಟೀ ಬೇಕಾಗತ್ತೆ. ಟೀ ಎಲ್ಲ ಕುಟ್ಕೊಂಡು ನಾಷ್ಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ದೈವಿಕಗೆ ಎಣ್ಣೆ ಎಲ್ಲ ಚೆನ್ನಾಗಿ ಹಚ್ಚಿದ್ದೆ. ಅವನು ಕೂಡ ನಿದ್ದೆ ಆಗಿತ್ತು. ನೆಕ್ಸ್ಟು ಸ್ನಾನ ಕರ್ಕೊಂಡು ಹೋಗಬೇಕಿತ್ತು. ನಾನು ಸ್ವಲ್ಪ ಕೆಲಸ ಆಯಿತು, ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೆ. ಈ ಥರ ಒಂದು ಏನಾದ್ರು ಬಾಟ್ಲು ಕೊಟ್ಬಿಟ್ರೆ ಆಟ ಆಡ್ಕೊಂಡಿರ್ತಾನೆ. ಜೊತೆಯಲ್ಲಿ ದರ್ಶಿಲ್ದು ಹೋಮ್ವರ್ಕ್ ಎಲ್ಲ ಇತ್ತು, ಅವನು ಕೂಡ ಮಾಡ್ಕೊಳ್ತಾ ಇದ್ದ. ಹೋಮ್ವರ್ಕ್ ಎಲ್ಲ ಆದಮೇಲೆ ಅವನು ಆಟಾಡೋದು ಮತ್ತೊಂದು ಎಲ್ಲ ಮಾಡ್ಕೊಳ್ತಾನೆ. ನಂತರ ಇಲ್ಲಿ ಒಂದು ಪಾಪುದು ಸ್ನಾನ ಆಯಿತು, ಆಟ ಆಡ್ಕೊಂಡಿದ್ದ. ಅಣ್ಣ ತಮ್ಮ ಆಟ ಆಡ್ಕೊಂಡಿದ್ರು. ಅಷ್ಟರಲ್ಲಿ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ಚಿಕನ್ ತಂದಿದ್ರು, ಹಾಗಾಗಿ ಚಿಕನ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಸಾಂಬಾರು ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಸಾಂಬಾರಿಗೆ ಚಕ್ಕೆ, ಲವಂಗ, ಯಾಲಕ್ಕಿ, ಕೊತ್ತಂಬರಿ, ಪುದೀನ, ಜೊತೆಯಲ್ಲಿ ಶುಂಠಿ, ಬೆಳ್ಳುಳ್ಳಿ, ಒಂದು ಅರ್ಧ ಯಾಲಕ್ಕಿ ತೊಗೊಂಡಿದ್ದೆ. ಜೊತೆಯಲ್ಲಿ ಕಾಯಿ ತೊಗೊಂಡಿದ್ದೆ. ನಮಗೆ 2 ಹೊತ್ತು ಬೇಕಾಗಿತ್ತು, ಅದಕ್ಕಾಗಿ ಅಷ್ಟು ಕ್ವಾಂಟಿಟಿಗೆ ನಾನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಸಣ್ಣ ಬಾಣಲಿ ಇಟ್ಕೊಂಡು ನಾನು ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಷ್ಟು ಫ್ರೈ ಆದರೆ ಸಾಕು. ಇಷ್ಟು ಫ್ರೈ ಮಾಡಿಕೊಂಡು ಏನು ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾರಿಗೆ ನಾನು ಕಾಯಿ ಹಾಕ್ಕೊಂಡೆ. ಕಾಯಿ ಜೊತೆಯಲ್ಲಿ ಏನೇನು ನಿಮಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದೆ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಯಾಲಕ್ಕಿ, ಇದಿಷ್ಟನ್ನು ನಾನು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿಯಾಗಿರುತ್ತೆ. ಜೊತೆಯಲ್ಲಿ ನಾನು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಚಿಲ್ಲಿ ಪೌಡ್ರು 1.5 ಸ್ಪೂನಷ್ಟು ಖಾರಕ್ಕೆ. ಜೊತೆಯಲ್ಲಿ 2 ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾವೇನು ಆನಿಯನ್ ಹುರಿದು ಇಟ್ಕೊಂಡಿದ್ವಿ, ಆ ಆನಿಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ನ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಜೊತೆಯಲ್ಲಿ ಇಲ್ಲಿ ಪಾತ್ರೆ ಇಟ್ಕೊಂಡು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ಸ್ವಲ್ಪ ಆನಿಯನ್ ಹಾಕ್ಕೊಂಡೆ. ಆನಿಯನ್ ಸ್ವಲ್ಪ ಫ್ರೈ ಆಗಿದ ತಕ್ಷಣ ನಾನು ತೊಳೆದಿಟ್ಕೊಂಡಿರೋ ಚಿಕನ್ನ ಇಲ್ಲಿ ಹಾಕ್ತಾಯಿದ್ದೀನಿ. ನಾನು ಮಾಡ್ತಿರೋದು ಒಂದು ಅರ್ಧ ಮುಕ್ಕಾಲು kg ಅಷ್ಟು ಚಿಕನ್ಗೆ. ಅದಾದ ನಂತರ ನಾನಿಲ್ಲಿ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅರಿಶಿನದ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನಂತರ ಏನು ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ನೋಡಿ ಈ ಥರ ಆಗಿದೆ. ನಾವಿಲ್ಲಿ ಫುಲ್ಲು ಗ್ರೀನ್ ಕಲರು ಬಂದಿಲ್ಲ, ಫುಲ್ಲು ರೆಡ್ಡು ಬಂದಿಲ್ಲ, ನೋಡಿ ಈ ಥರ ಬಂದಿದೆ. ಇದು ಚಿಕನಲ್ಲಿ ವೆರೈಟಿ ಚಿಕನ್ ಸಾಂಬಾರು ನಾನು ಮಾಡ್ತೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವಾಗ ಮಾಡ್ತೀನೋ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಮೇಲೆ ಮಸಾಲೆ ಹಾಕ್ಕೊಂಡು ನಮಗೆ ವಾಟರ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಇಷ್ಟು ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ.
ಸಾಂಬಾರೆಲ್ಲ ಆದಮೇಲೆ ಇಲ್ಲಿ ನಾವು ಕೂಡ ಎಲ್ಲ ಊಟ ಮುಗಿಸ್ಕೊಂಡ್ವಿ. ನಾನು ನಮ್ಮ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.